ಇಲ್ಲಿ ಸೇವಾ ಕನ್ನಡಿಗರ ಟ್ರಸ್ಟ್, ಸೇವಾ ಕನ್ನಡಿಗರನ್ನು ಟ್ರಸ್ಟ್ ಮಾಡಿ ಸೇವೆಯನ್ನು ಮಾತನಾಡಬೇಕಾದ್ರೆ ಜೊತೆಯಲ್ಲಿ ಇದೊಂದು ಆಯಾಮ ತಗೊಳ್ತು. ಬಹುಶಃ ಕಾರ್ಯಕ್ರಮಕ್ಕೆ ಹೊಸಬ್ರು ಇರೋರಿಗೆ ಅಥವಾ ಈ ಹಿಂದುತ್ವ, ಸೇವೆ, ಚಿಂತನೆ, ಸಂಘಟನೆ ಅನ್ನೋದಕ್ಕೆ ಹೊಸದಾಗಿರೋರಿಗೆ ಸ್ವಲ್ಪ ಗೊಂದಲ ಮೂಡಿಸಿರ್ಲಿಕ್ಕೂ ಸಾಕು. ಇದು ಒಂದು ಕನ್ನಡಿಗರು ಅಂತಿದೆ, ಭಾಷೆ ಬಂತು, ಸೇವೆ ಅಂತಿದೆ, ಸಮಾಜ ಸೇವೆ ಅಂತ ಬಂತು, ಮೂರನೇದಲ್ಲಿ ಹಿಂದುತ್ವ ಅಂತ ಬರ್ತಾ ಇದೆ, ಒಂದು ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂಥ ದಾಳಿ ಅಂತ ಬರ್ತಾ ಇದೆ, ಈ ಮೂರನೇದು, ಈ ಎಲ್ಲ ಆಯಾಮಗಳು ಸೇರ್ಕೊಂಡು ಟ್ರಸ್ಟ್ ಏನ್ ಮಾಡಕ್ ಹೊರಟಿದೆ, ಅಥವಾ ಎಲ್ಲ ಹುಡುಗರುಗಳು ಯಂಗ್ಸ್ಟರ್ಸ್ ಸೇರ್ಕೊಂಡು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಬಹಳ ಜನಕ್ಕೆ ಗೊಂದಲ ಇರಬಹುದು. ನಾನು ಆ ಗೊಂದಲವನ್ನ ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತು ಮಾತನಾಡ್ತಕ್ಕಂಥ ವಿಷಯನ ಕಾನ್ಸಂಟ್ರೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವೇನ್ ಮಾಡ್ತಿದೀವಿ ಅಂತ ಮೊದಲು ತಿಳ್ಕೊಂಡ್ಬಿಟ್ರೆ ಅದಾದ ನಂತರ ಏನ್ ಮಾಡೋದು ಸುಲಭ ಆಗುತ್ತೆ. ಫಸ್ಟು ಸಿದ್ಧಾಂತ ಗಟ್ಟಿ ಆಗಬೇಕು. ಏನ್ ಮಾಡ್ಲಿಕ್ಕೆ ನಾನು ಹೊರಟಿದ್ದೀನಿ ಅನ್ನೋದು ಕ್ಲಾರಿಟಿ ಸಿಕ್ಬಿಟ್ರೆ, ಸ್ಪಷ್ಟತೆ ಸಿಕ್ಬಿಟ್ರೆ ಕೆಲಸ ಮಾಡೋದು ತುಂಬಾ ದೊಡ್ಡ ವಿಚಾರ ಆಗಲ್ಲ, ಅದು ಅದ್ರ ತಂದೆ ನಡ್ಕೊಂಡು ಹೋಗ್ಬಿಡುತ್ತೆ. ಹೀಗಾಗಿ ಮೊದಲು ನಾವೇನ್ ಮಾಡಕ್ ಹೊರಟಿದೀವಿ ಅನ್ನೋದನ್ನ ನಾವು ಮೊದಲು ಸ್ಪಷ್ಟಪಡಿಸ್ಕೊಂಡ್ಬಿಡೋಣ ಅಂತ. ಒಂದನೇದು ಸೇವೆ. ಸೇವಾ ಕನ್ನಡಿಗರು ಟ್ರಸ್ಟ್ ಅಂತಿರೋದ್ರಿಂದ ಸೇವೆಯಿಂದ ಆರಂಭ ಮಾಡೋಣ. ಏನು ಸೇವೆ ಅಂತಂದ್ರೆ ಸಮಾಜ ಸೇವೆ ಅಂತ ನಾವು ಸಾಮಾನ್ಯವಾಗಿ ಸೇವೆ ಅನ್ನೋ ಪದದ ಜೊತೆಗೆ ಕೇಳ್ತಾ ಇರ್ತೀವಿ. ಸಮಾಜ ಸೇವೆ, ಸಮಾಜ ಸೇವೆ. ಅವರಾಗಲೇ ಹೇಳಿದಂತೆ ನಮ್ಮ ಸಮಾಜದಲ್ಲಿ ಸಮಾಜ ಸೇವೆ ಅಂತ ಹೇಳಿದ್ರೆ ಊರು ದನ ಕಾದು ದೊಡ್ಡ ಬೋರಗಳ ಎನ್ನಿಸ್ಕೊಂಡ ಅನ್ನೋ ತರ ಆಗಿದೆ. ಬೇರೆಯವರ ಮನೆ ಉಸಾಬರಿ ನಿನಗೇಕೆ, ಕಂಡವ್ರ ಮನೆ ಉದ್ಧಾರ ಮಾಡೋದು ನಿನಗೆ ಯಾಕೆ ಬೇಕು, ನಮ್ಮ ಮನೆ ನೋಡ್ಕೋ, ನಿನ್ ಕರಿಯರ್ ನೋಡ್ಕೋ, ನಿನ್ನ ಉದ್ಧಾರ ನೋಡ್ಕೋ, ಈ ತರದ ಪ್ರೇರಣೆ ನಮ್ಮ ಮನೆಗಳಿಂದ ನಮ್ಗೆ ಆಗತ್ತೆ. ಹಿಂದುತ್ವ ಅಥವಾ ಸಮಾಜ ಸೇವೆ ಅಥವಾ ದೇಶ ಸೇವೆ ಅಂತ ಬರ್ತಕ್ಕಂಥ ವ್ಯಕ್ತಿಗೆ ಮೊದಲು ವಿರೋಧಿಗಳೇ ಅವ್ರ ಮನೆಯವರು ಅಂತ. ಅದು ಸತ್ಯ. ಅದು ನನ್ನ ಮನೆ ಅದರಿಂದ ಹೊರತಲ್ಲ, ನಿಮ್ಮಗಳ ಮನೆ ಹೊರತಲ್ಲ, ಅಥವಾ ನಮ್ಮ ಹಿಂದೂ ಸಮಾಜದ ಮನೆಗಳಲ್ಲಿ ಇದು ಹೊರತಲ್ಲ, ಎಲ್ಲರ ಮನೆಯಲ್ಲೂ ಇದು ಹೊರದು. ಯಾಕಂದ್ರೆ ಇರೋನೊಬ್ಬನೇ ಮಗ, ಇರೋಳೊಬ್ಬಳೆ ಮಗಳು, ಒಬ್ಬಳು ಮಗನನ್ನ ಇನ್ನೊಬ್ರು ಸೇವೆ ಮಾಡ್ಲಿ ಅಂತ ನಾವು ಬಯಸೋದಾ ಅಂತ. ಎಲ್ಲ ಸೇವೆನೂ ನಮ್ಮ ತಾಯಿನೇ ಮಾಡಿರ್ತಾಳೆ, ಅಥವಾ ನಮ್ಮ ಮಕ್ಕಳಿಗೆ ನಾವು ಮಾಡ್ತಾ ಇರ್ತೀವಿ. ಒಂದು ಹುಲ್ಲು ಕಡ್ಡಿನೂ ಎತ್ತಕ್ ಬಿಟ್ಟಿರಲ್ಲ. ಸೇವೆ ಅನ್ನೋದು ಗೊತ್ತೇ ಇರಲ್ಲ, ಸತ್ತೋಗಿರುತ್ತೆ, ಆ ಭಾವನೆನೂ ಸತ್ತೋಗಿರುತ್ತೆ. ಏನೇ ಬೇಕು ಅಂದ್ರೆ ಅಮ್ಮ ಇದು ಕೊಡು, ಅಪ್ಪ ಇದು ಕೊಡು, ಮಕ್ಕಳು ಚಿಕ್ಕಂದ ಶುರು ಮಾಡ್ಬಿಡ್ತಾರೆ. ಸೇವೆ ಮಾಡಿಸ್ಕೊಳ್ಳೋಕೆ ಅಭ್ಯಾಸ ಆಗುತ್ತೆ ಹೊರತು ಸೇವೆ ಮಾಡೋ ಅಭ್ಯಾಸ ಬರೋದೇ ಇಲ್ಲ. ಸಮಸ್ಯೆ ಶುರುವಾಗೋದು ಎಲ್ಲಿ ಅಂದ್ರೆ ಮದುವೆ ಆದಾಗ. ಮದುವೆ ಆಗೋವರೆಗೂ ಅಪ್ಪ ಅಮ್ಮ ಗಟ್ಟಿಯಾಗಿರ್ತಾರೆ, ಪಾಪ ಏನ್ ಕೇಳಿದ್ರು ಮಾಡ್ಕೊಡ್ತಾ ಇರ್ತಾರೆ. ಪಾನಿಪುರಿ ಮಾಡ್ಕೊಡೋದ್ರು ಮಾಡ್ಕೊಡ್ತಾಳೆ, ಮ್ಯಾಗಿ ಮಾಡ್ಕೊಡೋದ್ರು ಮಾಡ್ಕೊಡ್ತಾಳೆ, ಬೈದ್ರು ಬೈಸ್ಕೊತಾಳೆ ನಮ್ಮಮ್ಮ, ಎಲ್ಲ ಸರಿ ಹಿಂಗ್ ನಡೀತಾ ಇತ್ತು. ಮದುವೆ ಆದ ಕೂಡ್ಲೆ ವಾತಾವರಣ ಚೇಂಜ್ ಆಗ್ಬಿಡ್ತು. ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ. ಸಾಮಾನ್ಯ ಹಿಂದೆ ಹೆಣ್ಣಿಗೆ ಮಾತ್ರ ಈ ಪರಿಸ್ಥಿತಿ ಇತ್ತು, ಯಾಕಂದ್ರೆ ಮನೆ ಕೆಲಸ ಹೆಂಡತಿ ಮಾತ್ರ ಮಾಡ್ಬೇಕು ಅಂತಿತ್ತು. ಈಗ ಹಂಗೇನಿಲ್ಲ, ಈಗ ಇಬ್ರು ಹಂಚ್ಕೊಳ್ಳಬೇಕು ಕೆಲಸನ. ಇನ್ಫ್ಯಾಕ್ಟ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೆಂಡತಿನೂ ದುಡಿತಾ ಇರೋದ್ರಿಂದ ನಾನ್ ಕೆಲಸ ಮಾಡಲ್ಲ, ಬೇಕಿದ್ರೆ ಮಾಡ್ಕೋ, ಇಲ್ಲ ಹಂಗೆ ಬಿಟ್ಬಿಡು ಅಂತ ಹೇಳೋ ಪರಿಸ್ಥಿತಿ ನಮ್ಮ ಮನೆಗಳಲ್ಲಿ ಬರ್ತಾ ಇದೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಸೇವೆ ಅನ್ನೋದು ಬೇರೆಯವ್ರಿಗೆ ಸೇವೆ ಮಾಡೋದಕ್ಕಿಂತ ನಮ್ಮ ಮನೆಗಳಲ್ಲಿ ಸೇವೆ ಮಾಡ್ಕೊಳ್ಳೋದೇ ದೊಡ್ಡ ವಿಚಾರ ಆಗೋಗಿದೆ. ಇವಾಗ ಆಗ್ತಾ ಇಲ್ಲ ಅಂತ. ಅದಕ್ಕೆ ಸ್ವಿಗ್ಗಿ, ಝೊಮ್ಯಾಟೋಗಳು ಚೆನ್ನಾಗಿ ಪಾಪ್ಯುಲರ್ ಆಗ್ತಾ ಇದಾವೆ, ಹೋಟೆಲ್ಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಪ್ಯಾರಲಲ್ ಆಗಿ ಆಸ್ಪತ್ರೆಗಳು ಕೂಡ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಯಾಕಂದ್ರೆ ಹೋಟೆಲ್ಗಳಲ್ಲಿ ಹಾಕುವಂತ ಪದಾರ್ಥಗಳು ಏನೇನಲ್ಲಿ ನಮ್ಗೆ ಗೊತ್ತೇ ಇದೆ. ಎಲ್ಲ ರೀತಿಯ ಪದಾರ್ಥಗಳು ಅಜಿನೋಮೋಟೋ ಇಂದ ಹಿಡಿದು, ಕೆಮಿಕಲ್ ಇಂದ ಹಿಡಿದು, ಫುಡ್ ಕಲರ್ ಇಂದ ಹಿಡಿದು ಏನೋ ಆಡ್ ಆಗ್ತಾ ಇದೆ. ನಮ್ಮ ಆರೋಗ್ಯ ಕೆಡ್ತಾ ಇದೆ, ಗ್ಯಾಸ್ ಟ್ರಬಲ್ ಮತ್ತೊಂದು ಮುಂದೆ ಎಲ್ಲ ಕೆಲಸ, ಹೆಲ್ತ್ ಹಾಳಾಗ್ತಾ ಆಸ್ಪತ್ರೆಗೂ ನಾವು ಧಾವಿಸ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಸೇವೆ ಮಾಡಿಸ್ಕೊಳ್ತಕ್ಕಂಥ ಮನೋಭಾವ ಬೆಳೆಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇನ್ನೊಬ್ಬರಿಗೆ ಸೇವೆ ಮಾಡೋದನ್ನ ಯಾಕೆ ಪ್ರಮೋಟ್ ಮಾಡಬೇಕು, ಅಥವಾ ಯಾಕೆ ಅದನ್ನ ಬೆಳೆಸ್ಕೊಳ್ಬೇಕು? ಸೇವೆ ಮಾಡೋದ್ರಿಂದ ಏನ್ ಲಾಭ ಅಂತ ಬಹಳ ಸಂದಿಗ್ಧವಾದಂತ ಪ್ರಶ್ನೆ ಇದು, ಸೂಕ್ಷ್ಮ ಪ್ರಶ್ನೆ.